ಪ್ರಭು ಯೇಸುವಿನಲ್ಲಿ ಅನುಗ್ರಹಿತರಾದ ಪ್ರಿಯರೇ, ಒಳ್ಳೆಯ ಒಂದು ದಿನ ದೇವರು ನಮಗೆ ನೀಡುತ್ತಿದ್ದಾರೆ. ಆರೋಗ್ಯವಿರುವ, ಸಂತೋಷವಿರುವ ಒಂದು ದಿನವಾಗಿರಲಿ ಎಂದು ಪ್ರಾರ್ಥಿಸುತ್ತೇನೆ. ಧಾರಾಳ ವ್ಯಕ್ತಿಗಳು ಒಟ್ಟಿಗೆ ಸೇರಿ ಈ ಶುಶ್ರೂಷೆಗೆ ಬೆಲೆ ನೀಡಿ ಪ್ರಾರ್ಥಿಸುತ್ತಿದ್ದಾರೆ. ಈ ಡಿಸೆಂಬರ್ ತಿಂಗಳು ನಾವು ಪ್ರತ್ಯೇಕವಾಗಿ ಕುಟುಂಬಗಳಿಗೆ ಪ್ರಾರ್ಥಿಸುವ ತಿಂಗಳಾಗಿದೆ. ಇಂದಿನ ಬಲಿ ಪೂಜೆಯಲ್ಲಿ ಎಲ್ಲಾ ಪವಿತ್ರ ಕುಟುಂಬಗಳನ್ನು ಸಮರ್ಪಿಸಿ ಪ್ರಾರ್ಥಿಸುವ. ದೇವರು ನಮ್ಮ ಕುಟುಂಬವನ್ನು ಅನುಗ್ರಹಿಸಲಿ ಎಂದು ಪ್ರಾರ್ಥಿಸುವ. ಇಂದು ನಾವು ಆಲಿಸುವ ವಾಕ್ಯ ಕೀರ್ತನೆಗಳು 4ನೇ ಅಧ್ಯಾಯ 7ನೇ ವಾಕ್ಯ. ಧಾನ್ಯ ದ್ರಾಕ್ಷಿಗಳ ಸುಗ್ಗಿ ಸಂತಸಕ್ಕಿಂತಲೂ ಮಿಗಿಲಾನಂದ ತುಂಬಿಸಿರುವೆ ನೀ ಎನ್ನೆದೆಯಳು. ಪ್ರಿಯರೇ, ಸಂತೋಷ ಇದಾಗಿದೆ ಅನೇಕರಿಗೆ ಇಲ್ಲವಾದದ್ದು. ಧಾನ್ಯ ದ್ರಾಕ್ಷಿಗಳಿಗಿಂತ ಸುಗ್ಗಿ ಸಂತಸಕ್ಕಿಂತಲೂ ಮಿಗಿಲಾದ ಒಂದು ಆನಂದ ನನ್ನ ಎದೆಯಲ್ಲಿ ದೇವರು ತುಂಬಿಸಿದ್ದಾರೆ ಎಂದು ದಾವಿದನು ನುಡಿಯುತ್ತಿದ್ದಾನೆ. ಸತ್ಯವಾಗಿ ಹೇಳಬೇಕಾದರೆ ಇದೊಂದು ದಾವಿದನ ಸಾಕ್ಷಿಯಾಗಿದೆ. ಅನೇಕ ಸಂಕಟದಿಂದ ಸಾಗಿದ ದಾವಿದನು ದೇವರಲ್ಲಿ ಆಶ್ರಯಿಸಿ ನುಡಿದ ಮಾತುಗಳಾಗಿದೆ. ಹಲ್ಲೆಲೂಯಾ. ನನ್ನ ಸಂಕಟ, ನನ್ನ ನೋವು, ನನ್ನ ಕಷ್ಟ, ನಾನು ಓಡಿ ಹೋಗುವ ಒಂದು ಸಂದರ್ಭ ಎಲ್ಲವೂ ಸಹ ಬಂತು. ಈ ಸಮಸ್ಯೆಯಲ್ಲಿ ನಾನು ದೇವರನ್ನು ಆಶ್ರಯಿಸಿದ್ದೆ, ಗಟ್ಟಿಯಾಗಿ ದೇವರನ್ನು ಹಿಡಿದುಕೊಂಡಿದ್ದೆ. ಆಗ ಧಾನ್ಯ ದ್ರಾಕ್ಷಿಗಳ ಸುಗ್ಗಿ ಸಂತಸಕ್ಕಿಂತಲೂ ಮಿಗಿಲಾನಂದ ದೇವರು ನನಗೆ ನೀಡಿದರು ಎಂದು ದಾವಿದನು ನುಡಿಯುತ್ತಿದ್ದಾನೆ. ಹಲ್ಲೆಲೂಯಾ, ಆಮೆನ್. ಹಾಗೆ ಆದರೆ ಇಂದು ಪ್ರಾರ್ಥಿಸುವ. ನಿಮ್ಮ ದುಃಖಗಳು ಬಿಟ್ಟು ಹೋಗಲಿ, ನಿಮ್ಮನ್ನು ಅಲುಗಾಡಿಸುವ ಸಮಸ್ಯೆಗಳಿಂದ ಬಿಡುಗಡೆಯಾಗಲಿ. ಅದಕ್ಕಾಗಿ ಪ್ರಾರ್ಥಿಸೋಣ. ಅನೇಕರಿಗೆ ನಿನ್ನೆಗಳಲ್ಲಿ ಅನುಭವಿಸಿದ ದುರಂತಗಳು, ದುಃಖಗಳು, ಸಂಕಟಗಳು ಅದರಿಂದ ಬಿಡುಗಡೆಯಾಗಲಿ. ಆಮೇನ್. ಪ್ರಿಯರೇ, ನಮಗೆ 1-2 ಶತ್ರುಗಳು ಮಾತ್ರ ಇರಬಹುದು. ಆದರೆ ದಾವಿದನು ನುಡಿದನು, ನನ್ನ ಶತ್ರುಗಳು ಅಸಂಖ್ಯವೆಂದು. ಅವರು ನನ್ನನ್ನು ದೊಡ್ಡ ರೀತಿಯಲ್ಲಿ ನೋವನ್ನು ನೀಡಿದರೆಂದು, ಆದರೆ ಪ್ರಭು ಆಗಿದ್ದಾರೆ ನನ್ನ ರಕ್ಷ ಕವಚವೆಂದು. ಹಲ್ಲೆಲೂಯಾ. ದೃಢ ವಿಶ್ವಾಸದಲ್ಲಿ ದಾವಿದನು ಈ ಮಾತನ್ನು ನುಡಿದನು. ದೇವರಲ್ಲಿ ಆಶ್ರಯಿಸಿದ್ದಾಗ ನನ್ನ ಜೀವನದಲ್ಲಿ ಬಂದಿದ್ದು ಧಾನ್ಯ ದ್ರಾಕ್ಷಿಗಳ ಸುಗ್ಗಿ ಸಂತಸಕ್ಕಿಂತಲೂ ಮಿಗಿಲಾನಂದ ಎಂದು ದಾವಿದನು ನುಡಿದನು. ಪ್ರಿಯರೇ, ದೇವರು ಒಳ್ಳೆಯ ಅನುಗ್ರಹಗಳನ್ನು ನಮಗೆ ನೀಡುತ್ತಿದ್ದಾರೆ. ಸಂತೋಷ, ಸಮಾಧಾನ ಇರುವ ಜೀವನ ನಮಗೆ ನೀಡುತ್ತಿದ್ದಾರೆ. ನಿನ್ನ ಕುಟುಂಬದಲ್ಲಿ ಒಳ್ಳೆಯ ಆತ್ಮೀಯ ಆಧ್ಯಾತ್ಮಿಕ ಜೀವನ ಬೆಳೆಯಲಿ ಎಂದು ದೇವರು ಆಶೀರ್ವದಿಸುತ್ತಿದ್ದಾರೆ. ನಿನ್ನ ಕಾರ್ಯಗಳೆಲ್ಲ ಸಫಲವಾಗಲಿ ಎಂದು ದೇವರು ಆಶೀರ್ವದಿಸುತ್ತಿದ್ದಾರೆ. ನಮ್ಮ ಕರಗಳನ್ನು ಹೃದಯದ ಮೇಲೆ ಇಟ್ಟು ವಿಶ್ವಾಸದಲ್ಲಿ ಹೇಳುವ, ನನ್ನ ದೇವರು ಅನುಗ್ರಹಗಳನ್ನು ನನಗೆ ನೀಡುತ್ತಿದ್ದಾರೆ. ನನಗೆ ಆರೋಗ್ಯ, ನನಗೊಂದು ಬಿಡುಗಡೆ, ಸೌಖ್ಯ, ಐಶ್ವರ್ಯ ಎಲ್ಲವೂ ಸಹ ದೇವರು ನನಗೆ ನೀಡಿ ನನ್ನನ್ನು ಆಶೀರ್ವದಿಸುತ್ತಿದ್ದಾರೆ ಎಂದು ನಾನು ಈ ವಾಕ್ಯದಲ್ಲಿ ವಿಶ್ವಾಸಿಸುತ್ತೇನೆ. ಹಲ್ಲೆಲೂಯಾ, ಆಮೆನ್. ದೇವರ ಆನಂದ, ದೇವರ ಶಾಂತಿ, ದೇವರ ಪ್ರೀತಿ ದೇವರು ನಮಗೆ ಇಂದು ನೀಡುತ್ತಿದ್ದಾರೆ. ಆಮೆನ್. ಹಲ್ಲೆಲೂಯಾ. ನಮಗೆ ಪ್ರಭುವಿನ ಆಶೀರ್ವಾದವನ್ನು ಸ್ವೀಕರಿಸೋಣ. ನಮಗೆ, ನಮ್ಮ ಜೀವನಕ್ಕೆ, ನಮ್ಮ ಕುಟುಂಬಕ್ಕೆ, ನಮ್ಮ ಮಕ್ಕಳಿಗೆ ಬೇಕಾದ ಎಲ್ಲ ಅವಶ್ಯಕತೆಗಳನ್ನು ದೇವರು ನಮಗೆ ಬಹುಮಾನವಾಗಿ ನೀಡುತ್ತಿದ್ದಾರೆ. ಆಮೆನ್. ನಮ್ಮ ಪ್ರಭು ಯೇಸು ಕ್ರಿಸ್ತರ ವರಪ್ರಸಾದವು, ದೇವರ ಪ್ರೀತಿಯು, ಪವಿತ್ರಾತ್ಮರ ಅನ್ಯೋನ್ಯತೆಯು ನಮ್ಮೊಡನೆ ಇರಲಿ. ರೋಗಗಳಿಂದ, ಅಪಘಾತದಿಂದ, ದುರ್ಮರಣದಿಂದ, ಅಗಾಲಿದ ಮರಣದಿಂದ, ಅಸೂಯೆಯಿಂದ, ಮೋಸೆ ವಂದನೆ ಇರಿಂದೆല്ലാം ದೇವರು ನಮ್ಮನ್ನು ಸಂರಕ್ಷಿಸಲಿ. ಹಾಲೆಲೂಯಾ, ಆಮೇನ್.